ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾವು ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಗೃಹ ಪ್ರವೇಶದ ವ್ಲಾಗ್ ಯಾವ ಥರ ಬರುತ್ತೆ ಅಂಥೇಳಿ ನೋಡೋಣ ಬನ್ನಿ. ಗಿಫ್ಟನ್ನು ಕೂಡ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು ನಮ್ಮ ಮನೆಯವರು. ಅದ್ರ ಮೇಲೆ ಅತ್ತೆ ಹೆಸರು ಬರಿತಾ ಇದ್ದಾರೆ, ನಾಗರಾಜ್ ರಾವಳ್ ಹಳೆಯಾಳ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ನಾವೆಲ್ಲ ರೆಡಿಯಾಗಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಮಕ್ಕಳಿಗೆ ಕೂಡ ಫೋಟೋಸ್ನ ವೀಡಿಯೋಸ್ನ ಮಾಡ್ಕೊಂಡ್ವಿ. ಸ್ಕೂಟಿಯಲ್ಲಿ ನನ್ನ ನಾದಿನಿ ಮತ್ತು ನಮ್ಮ ಅತ್ತೆ ಮುಂದೆ ಹೋದರು. ನೆಕ್ಸ್ಟ್ ನಾವು ಗಾಡಿಯಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಹತ್ತುತ್ತಾ ಇದ್ದೆ. ಅಷ್ಟೊತ್ತಿಗೆ ಸಮೃದ್ಧಿ ಕೂಡ ಬಂದಳು. ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಕೇಳ್ತಾ ಇದ್ಲು ಅವರ ಅಪ್ಪನ ಹತ್ರ. ಬಟ್ ಅವು ಕರ್ಕೊಂಡು ಹೋಗಲಿಲ್ಲ, ಯಾಕಂತಂದರೆ ಆಲ್ರೆಡಿ 3 ಮಕ್ಕಳಾಗಿದ್ರಲ್ಲ ಕೈಯಲ್ಲಿ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಸಮೂನ ಅಲ್ಲೇ ಬಿಟ್ಟು ಹೋದ್ವಿ. ನಾವು ಫಂಕ್ಷನಿಗೆ ಹೋಗಬೇಕಾದ್ರೆ ಸುಮಾರು 3 ಗಂಟೆ ಆಗಿತ್ತು, ಮಧ್ಯಾಹ್ನ. ಲೇಟ್ ಆಯಿತು ನಾವು ಹೋಗೋದು, ಯಾಕಂತಂದರೆ ಫಂಕ್ಷನ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಸ್ವಲ್ಪ ತಡವಾಗಿ ಹೋಗ್ತೀವಿ. ಮಕ್ಕಳನ್ನೆಲ್ಲ ಇಟ್ಕೊಂಡು ಅಗತ್ಯದಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ. ಇವಾಗ ನಿಮಗೆ ಮನೆ ಯಾವ ಥರ ಇದೆ ಅಂಥೇಳಿ ತೋರಿಸ್ತೀನಿ. ಭದ್ರಣ್ಣನ ಅಪ್ಪಾಜಿ ಅಮ್ಮ ಕುಂತಿದ್ರು. ಅವ್ರ ಅಮ್ಮನಿಗೆ ನಮ್ಮ ಅತ್ತೆ ಅರ್ಥ ಗುಂಪವನ್ನು ಹಚ್ಬಿಟ್ಟು ಅಯ್ಯಾರ್ ಮಾಡಿದ್ರು, ಗಿಫ್ಟನ್ನು ಕೊಟ್ಟು. ನಮ್ಮ ಕಡೆ ಅಯ್ಯಾರ್ ಮಾಡೋದು ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಮುಯ್ ಕೊಡೋದು ಅಂತ ಕೂಡ ಹೇಳ್ತಾರೆ. ಸಾಗರದಲ್ಲಿ 3-4 ಕಡೆ ಸುತ್ತಾಡಿ ನೀರು ಕೂಡ ಚೇಂಜ್ ಆಗಿರೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇಲ್ಲ, ಡಿಸ್ಟರ್ಬೆನ್ಸ್ ಅನಿಸ್ತಾ ಇರ್ಬೋದು ನನಗೆ. ನಾವು ಕೂಡ ಎಲ್ಲ ಫಂಕ್ಷನ್ಗಳನ್ನ ಮುಗಿಸ್ಕೊಂಡು ಮನೆಯೆಲ್ಲ ನೋಡಿಕೊಂಡು ನೆಕ್ಸ್ಟ್ ಊಟಕ್ಕೆ ಕೂಡ ಹೋದ್ವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಫಸ್ಟ್ ಟೈಮ್ ಆ ಸೈಡ್ ಹೋಗಿದ್ರು ಕೂಡ ನಮಗೆ ಎಲ್ಲರೂ ಕೂಡ ಎಷ್ಟು ದಿನದಿಂದ ಪರಿಚಯ ಇದ್ದೀವೇನೋ ಅನ್ನೋ ಥರ ಮಾತಾಡ್ಸಿದ್ರು. ನಮ್ಮ ಮನೆಯವ್ರನ್ನ ಗುರ್ತು ಹಿಡಿದು ನನ್ನ ಫ್ಯಾಮಿಲಿಲಿರೋರನ್ನ ಎಲ್ಲರೂ ಕೂಡ ಮಾತಾಡಿಸಿದ್ರು. ಅದು ತುಂಬ ಖುಷಿಯಾಯಿತು. ಯಾಕಂತಂದರೆ ಮನುಷ್ಯ ಜೀವನದಲ್ಲಿ ನಾವು ಏನನ್ನೇ ಗಳಿಸಿದ್ರು ಕೂಡ ನಮ್ಮ ಕೊನೆ ಟೈಮಲ್ಲಿ ನಾವು ಏನನ್ನು ಕೂಡ ತಗೊಂಡು ಹೋಗೋದಿಲ್ಲ. ಬಟ್ ನಾವೇನು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತೀವಲ್ಲ, ಅದು ನಮ್ಮ ಕೊನೆಯ ಸಮಯ ತನಕನೂ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಏನೇ ಆದ್ರೂ ಕೂಡ ನಾವು ನಮ್ಮ ಜೀವನದಲ್ಲಿ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು ಜನರ ಹತ್ರ. ಶಿವ ಅವ್ರ ಹೆಂಡತಿ, ಶಿವ ಅವ್ರ ಫ್ಯಾಮಿಲಿ ಅಂತೇಳಿ ಎಲ್ಲರೂ ಕೂಡ ರೆಕಗ್ನೈಸ್ ಮಾಡಿ ಎಲ್ಲರೂ ಕೂಡ ನಮ್ಮನ್ನು ಮಾತಾಡಿಸಿದ್ರು. ನಮ್ಮ ರಿಲೇಟಿವ್ ಅಲ್ಲದಿದ್ದರೂ ಕೂಡ ನಮಗೆ ಅಷ್ಟು ಪ್ರೀತಿಯಿಂದ ಮಾತಾಡಿಸಿದ್ದು ಭಾಳ ಖುಷಿ ಅನಿಸ್ತು. ನಮ್ಮ ಫ್ಯಾಮಿಲಿಯವರಿಗೆ ಎಲ್ರಿಗೂ ಕೂಡ, ಎಕ್ಸ್ಪೆಷಲಿ ನಮ್ಮ ಅತ್ತೆಗೆ ಬಹಳ ಖುಷಿಯಾಗಿರುತ್ತೆ. ಯಾಕಂತಂದರೆ ಯಾವುದೇ ತಂದೆ ತಾಯಿಗಳಿಗಾದರೂ ಕೂಡ ಅವ್ರ ಮಕ್ಕಳನ್ನ ಹೊಗಲಿಕ್ಕೆ ಖುಷಿಯಾಗಿ ಆಗುತ್ತಲ್ವ. ಸೊ ಹಾಗಾಗಿ ನಾವೇನಾದರೂ ಒಂದು ಮಾಡ್ತೀವಿ ಅಥವಾ ಯಾರಿಗಾದ್ರೂ ಏನೋ ಒಂದು ಹೆಲ್ಪ್ ಮಾಡ್ತೀವಿ ಅಂದರೆ ಕೆಲವರು ಇವತ್ತು ಮಾಡಿದ ಹೆಲ್ಪನ್ನು ನಾಳೆ ದಿನ ಮರ್ತು ಬಿಡ್ತಾರೆ. ಇನ್ನು ಕೆಲವು ಜನರು ಕೊನೆ ತನಕನೂ ಕೂಡ ಅದನ್ನು ನೆನಪಿಟ್ಕೊಂಡು ಅವ್ರ ಸಹಾಯವನ್ನು ನೆನೆಸ್ತಾರಲ್ಲ, ಅದು ಸಾಕು ಜೀವನಕ್ಕೆ. ನೆಕ್ಸ್ಟು ಇಲ್ಲಿ ಪಡ್ಲಿಗೆ ಕೂಡ ತುಂಬ್ತಾ ಇದ್ರು. ಪಡ್ಲಿಗೆ ತುಂಬೋದು ಅಂತ ಅಂದರೆ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಗೃಹ ಪ್ರವೇಶ, ಮದುವೆ ಸಮಾರಂಭ, ಮನೇಲಿ ಏನೇ ಫಂಕ್ಷನ್ಗಳು ಕೂಡ ಮಾಡಿದರೂ ಕೂಡ ನಾವು ಜೋಗಮ್ಮಗಳನ್ನ ಕರೆಸಿ ನಾವು ಮನೆಯಲ್ಲಿ ಪಡ್ಲಿಗೆಗಳನ್ನ ತುಂಬ್ತೀವಿ. ಇವರು ಕೂಡ ಪಡ್ಲಿಗೆನ ತುಂಬಿದ್ರು. ನಾನು ಮಾಡೋ ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ನಾನು ವಿಡಿಯೋದಲ್ಲಿ ಹಿಡಿತಾ ಹೋಗ್ತೇನೆ. ಹಾಗೆಯೇ ಪ್ರತಿಯೊಂದು ನನಗೇನು ನ್ಯೂ ಅನಿಸುತ್ತಲ್ಲ, ಹೊಸದು ಅನಿಸುತ್ತಲ್ಲ, ಅದನ್ನೆಲ್ಲ ಕೂಡ ನಾನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ಕೊತಾ ಹೋಗ್ತೀನಿ. ಯಾಕಂತಂದರೆ ವಿಡಿಯೋ ನೋಡೋರಿಗೆ ಏನಾದರೂ ಹೊಸ ಐಡಿಯಾಗಳು, ಈಗ ನಾನು ಮನೆಯದೇ ಅಂತ ಹೇಳ್ತಾ ಇಲ್ಲ, ಬೇರೆ ಯಾವುದಾದ್ರೂ ಕೂಡ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಪರ್ಪಸಲ್ಲಿ ನಾನು ವಿಡಿಯೋದಲ್ಲಿ ಎಲ್ಲದನ್ನು ಕೂಡ ನೀಟಾಗಿ ರೆಕಾರ್ಡಿಂಗ್ ಮಾಡ್ಕೊತಾ ಹೋಗ್ತೀನಿ. ನೆಕ್ಸ್ಟ್ ಇದು ಬಂದುಬಿಟ್ಟು ವಾಶ್ರೂಮ್, ಹಾಗೆಯೇ ಈ ಕಡೆ ಟಾಯ್ಲೆಟ್ ರೂಮ್ ಇದೆ. ಇಲ್ಲಿಗೆ ಈ ಮನೆ ಫಿನಿಶಿಂಗಲ್ಲಿ ಎಂಡಿಂಗ್ ಇದೆ. ಓಕೆನಾ. ನೆಕ್ಸ್ಟ್ ನಿಮಗೆ ಸೀಲಿಂಗ್ ಯಾವ ಥರ ಹಾಕಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ. ಈ ಥರ ಮನೆಯ ಮುಂದ್ಗಡೆ ಹಾಲಲ್ಲಿ ಲೈಟಿಂಗ್ಸ್ ಎಲ್ಲ ಇದೆ. ನೆಕ್ಸ್ಟ್ ಒಳಗಡೆ ದೇವರಿಗೆಲ್ಲ ಕೈ ಮುಕ್ಕೊಂಡು ಹಾಗೆಯೇ ಮನೆಯನ್ನೆಲ್ಲ ಕಂಪ್ಲೀಟಾಗಿ ನೋಡಿಕೊಂಡು ಊಟ ಮಾಡೋಣ ಅಂತ ಹೋದೆ. ಊಟ ಮಾಡೋದಕ್ಕಿಂತ ಮುಂಚೆ ಅಡುಗೆಗಳನ್ನ ಕೂಡ ನಾನು ವೀಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದೆ. ಒಂದಷ್ಟು ಜನ ಕೇಳಿದ್ರು ಅಲ್ಲಿ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಹೇಳಿ. ಹಾಗೆಯೇ ಅಲ್ಲಿ ಸರ್ವ್ ಮಾಡ್ತಾಯಿದ್ದವರು ಎಲ್ಲರೂ ಕೂಡ ಶಿವ ಅವ್ರ ಫ್ರೆಂಡ್ ಆಗಿರೋದ್ರಿಂದ ನನಗೆ ವಿಡಿಯೋ ತೆಗಿಲಿಕ್ಕೆ ಕೂಡ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು. ಎಲ್ಲದನ್ನು ಕೂಡ ಚೆನ್ನಾಗಿ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ಅಡುಗೆಗಳನ್ನು ಕೂಡ ತೋರಿಸಿದ್ರು. ಹಳ್ಳಿಯಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷ ಆದ್ರೂ ಕೂಡ ನಾನು ಯಾರಿಗೂ ಕೂಡ ಹೇಳಿರಲಿಲ್ಲ. ಬಟ್ ಇವಾಗ ಏನಂದರೆ ಸ್ವಲ್ಪ ಜನರ ಜೊತೆ ಹೆಚ್ಚಾಗಿ ಬೆರೀತಾ ಹಳೆಯದ ವಿಡಿಯೋಗಳನ್ನೆಲ್ಲ ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದ ಎಲ್ಲ ಕೂಡ ರೆಕಗ್ನೈಸ್ ಮಾಡ್ತಾ ಇದ್ದಾರೆ.
ಅದು ನನಗೆ ಸ್ವಲ್ಪ ಏನೊಂಥರ ಸ್ಪಿರಿಟ್ ಬಂದಂಗೆ ಅನಿಸ್ತು. ಯಾಕಂತ ಅಂದರೆ ನಾವೇನಾದರೂ ಒಂದು ಮಾಡ್ತೀವಿ ಅಂದರೆ ನಮಗೆ ಸಪೋರ್ಟ್ ಮಾಡೋರು ಇರಬೇಕು ಅಲ್ವಾ. ಈ ಫ್ಯಾಮಿಲಿ ಸಪೋರ್ಟ್ ಅಂತೂ ಇದೆ, ಹಾಗೆಯೇ ಹೊರಗಿನ ಜನನೂ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂದರೆ ಭಾಳ ಖುಷಿಯಾಗುತ್ತೆ. ನೆಕ್ಸ್ಟ್ ಅಡುಗೆದೆಲ್ಲ ವೀಡಿಯೋ ಮಾಡ್ಕೊಂಡಾದ್ಮೇಲೆ ಯಾರ್ಯಾರೆಲ್ಲ ಊಟ ಕೂತಿದ್ರಲ್ಲ ಅವ್ರನ್ನೆಲ್ಲ ಕೂಡ ನನ್ನ ವೀಡಿಯೋದಲ್ಲಿ ಅವ್ರನ್ನೂ ಕೂಡ ಹಿಡಿದೆ. ಹಾಗೆಯೇ ಟೈಮ್ ಆಗಿರೋದ್ರಿಂದ ನಾನು ಕೂಡ ಅತ್ತೆ ಕರಿತಾಯಿದ್ರು ಊಟ ಮಾಡೋಂಥ ಟೈಮ್ ಆಯಿತು ಅಂತೇಳಿ. ಸೊ ಹಾಗಾಗಿ ಅದು ಕೂಡ ನೆಕ್ಸ್ಟ್ ಇವಾಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸತೀಶನ ಹಾಗೆ ಭದ್ರಣ್ಣ ಮಾತಾಡ್ತಾಯಿದ್ರು ವೀಡಿಯೋ ಮಾಡಬೇಕಾದ್ರೆ ನನಗೆ. ನೆಕ್ಸ್ಟ್ ಕೆಲವೊಬ್ಬರು ಕೂಡ ಕೇಳಿದರು ನಿಮ್ದು ಯಾವ ಚಾನಲ್ಲು, ನಿಮ್ಮ ಚಾನಲ್ ಹೆಸರು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಅಂತ ಕೂಡ ಹೇಳಿದರು. ಅದು ಕೂಡ ತುಂಬ ಖುಷಿ ಆಯಿತು ನನಗೆ ಸಾಧ್ಯ ಆದಷ್ಟು ವೀಡಿಯೋದಲ್ಲಿ ಎಲ್ಲರೂ ಕೂಡ ಹಿಡಿದಿದ್ದೀನಿ. ಬಟ್ ನನಗೆ ಹೆಸರು ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನನಗೆ ಗೊತ್ತಿದ್ದರು ಭದ್ರಣ್ಣ, ಫಕೀರಣ್ಣ, ಹಾಗೆಯೇ ಸತೀಶಣ್ಣ, ಇಷ್ಟು ಜನ ಅಷ್ಟೇ ನನಗೆ ಹೆಸರುಗಳು ಗೊತ್ತಿದೆ, ಅಷ್ಟು ಬಿಟ್ಟರೆ. ಬಟ್ ಫೇಸ್ ಕೆಲವೊಬ್ರದ್ದು ನೆನಪಿದೆ ನನಗೆ, ಆದರೆ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ವೀಡಿಯೋದಲ್ಲಿ ಯಾರನ್ನಾದರೂ ನಾನು ಮಾತಾಡಿಸ್ಲಿಲ್ಲ, ಅಕಸ್ಮಾತ್ ವೀಡಿಯೋದಲ್ಲಿ ನನಗೆ ನಿಮ್ಮನ್ನು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸೊ ಪ್ಲೀಸ್ ಏನು ಅಂತ ಅಂದ್ಕೊಂಬೇಡಿ. ಹೊತ್ತಿಗೆ ಮಕ್ಕಳಿಗೆ ಊಟ ಮಾಡಿಸಿ ನೆಕ್ಸ್ಟ್ ನಾವು ನಿಧಾನಕ್ಕೆ ಊಟ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ಬಟ್ ಆರ್ಯ, ಚಿನ್ನು, ಬಂಟು 3 ಜನ ಅವರೇ ತಟ್ಟೆಗೆ ಊಟವನ್ನು ನಿಲ್ಲಿಸ್ಕೊಂಡು ಅವರೇ ಊಟ ಮಾಡ್ತಾಯಿದ್ರು. ಪ್ರಿಯಾ ಕೂಡ ನನಗೆ ವೇಟ್ ಮಾಡ್ತಾಯಿದ್ಲು, ಅದಕ್ಕೆ ಬನ್ನಿ ಊಟ ಮಾಡೋಣ ಅಂತೇಳಿ ಕರಿತಾ ಇದ್ಲು. ಸೊ ಹಾಗಾಗಿ ನಾನು ಕ್ಯಾಮ್ರಾವನ್ನು ಆಫ್ ಮಾಡಿ ಊಟವನ್ನು ನಿಲ್ಲಿಸ್ಕೊಳ್ಳೋಕ್ಕೆ ನಾನು ಕೂಡ ಹೋದೆ. ಅಡುಗೆ ಮಾತ್ರ ತುಂಬ ಸೂಪರಾಗಿತ್ತು, ರುಚಿಯಾಗಿತ್ತು. ಮಕ್ಕಳು ಹಾಗೆಯೇ ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಊಟವನ್ನು ಮಾಡಿದರು. ನನ್ನ ಮಗ ಆರ್ಯ ಹಾಗೆ ಬಂಟು 2 ಸಲ ಪಾಯಸವನ್ನು ಇಸ್ಕೊಂಡು ತಿಂದರು. ಗೋಧಿ ಹುಗ್ಗಿ ತುಂಬ ಸ್ವಾದಿಷ್ಟಕರವಾಗಿತ್ತು. ಹಾಗೆಯೇ ಗೋಧಿ ಹುಗ್ಗಿ ಅಷ್ಟೇ ಇಲ್ಲ, ಎಲ್ಲ ಅಡುಗೆನೂ ಕೂಡ ತುಂಬ ಚೆನ್ನಾಗಿತ್ತು. ಊಟ ಆದಮೇಲೆ ಫಕೀರಣ್ಣ ಅವರು ಮನೆಗೆ ಇನ್ವೈಟ್ ಮಾಡಿದ್ರು. ಸೊ ಹಾಗಾಗಿ ಅವ್ರ ಮನೆಗೂ ಕೂಡ ಹೋಗಿ ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ. ಕೊನೆಯದಾಗಿ ನಮಗೆ ಅರ್ಶಿನ ಕುಂಕುಮವನ್ನು ಕೊಟ್ಟು ಉಡಿನ ಕೂಡ ತುಂಬಿದರು. ಉಡಿನ ತುಂಬಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗು ಈ ಥರ ಬಂದಿದೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಯಾವುದೇ ಫಂಕ್ಷನ್ಗಳಾಗಿರ್ಬೋದು ಅಥವಾ ಫ್ಯಾಮಿಲಿ ಇವೆಂಟ್ಗಳಾಗಿರ್ಬೋದು, ಎಲ್ಲದನ್ನು ಕೂಡ ನಾನು ನನ್ನ ವಿಡಿಯೋದಲ್ಲಿ ಆದಷ್ಟು ಹಿಡಿಯೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ ಡೈಲಿ ವ್ಲಾಗ್ಸ್ ಅಂದರೆ ಇದೆ ಅಲ್ವಾ, ಏನು ನಾವು ಬರೀ ಕೆಲಸ ಮಾಡೋದಾದರೆ ತೋರಿಸ್ಬೇಕು ಅಲ್ವಾ. ಈ ಥರ ಹೊಸದನ್ನು ಕೂಡ ನಿಮಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.